ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ವಾಷಿಂಗ್ ಮಿಷಿನ್ ಯಾವ ಥರ ಕ್ಲೀನ್ ಮಾಡೋದು ಅಂತ ಡಿಟೇಲ್ ಆಗಿ ಹೇಳ್ತೀನಿ. ವಾಷಿಂಗ್ ಮಿಷಿನ್ನು 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡಬೇಕು. 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಟಬ್ ಕ್ಲೀನರು ನೋಡಿ, ಇದನ್ನು ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ, ಈ ಥರ ಇದೆ. ಇದರಲ್ಲಿ ಪಾಕೆಟ್ಗಳು ಬರುತ್ತೆ ನೋಡಿ. ಈ ಥರ 3 ಪಾಕೆಟ್ಸ್ ಬಂದಿದೆ. ನಾವು ಇದನ್ನು 3 ಸಲ ನಾವು ವಾಷಿಂಗ್ ಮಿಷಿನ್ ಟಬ್ನ ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ನೋಡಿ, ಒಂದು ಸತಿಗೆ ಒಂದು ಪೂರ್ತಿಯಾಗಿ ಯೂಸ್ ಮಾಡಬೇಕು. ನೋಡಿ, ಇದರಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನು ಕ್ಲೀನ್ ಮಾಡ್ಕೋಬೋದು ಮತ್ತು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನು ಕ್ಲೀನ್ ಮಾಡ್ಕೋಬೋದು. ಇದ್ರದ್ದು ರೇಟು 344 ರೂಪಾಯಿ. ಅದರಲ್ಲಿ 3 ಸ್ಯಾಚೆಟ್ ಬರುತ್ತೆ. ನಾವು ಇದು 6 ತಿಂಗಳಿಗೆ ಒಂದು ಸಲ ಅಂದರೆ 1.5 ವರ್ಷ ನಾವು ಯೂಸ್ ಮಾಡ್ಕೋಬೋದು. 6 ತಿಂಗಳಿಗೆ ಒಂದು ಸಲ ಒಂದು ಅಂತ ನೋಡಿ. ನೀವೇನಾದರೂ ಈ ಪೌಡ್ರನ್ನ ನೀವು ಖರೀದಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರ ಲಿಂಕ್ ಇದೆ, ಬೇಕಂದರೆ ನೀವು ತೊಗೋಬೋದು. ಬನ್ನಿ, ವಾಷಿಂಗ್ ಮಿಷಿನ್ನು ಡೀಟೇಲಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಈ ಪೌಡ್ರನ್ನ ಹಾಕಿ ಅಂತ ಡೀಟೇಲಾಗಿ ತೋರಿಸ್ತೇನೆ. ಬನ್ನಿ ನೋಡಿ. ನಮ್ಮದು ವಾಷಿಂಗ್ ಮಿಷಿನ್ನು IFB. ಇದು 6.5 kg ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇದು ನೋಡಿ, ವಾಷಿಂಗ್ ಮಿಷಿನಲ್ಲಿ ಏನೇನು ಕ್ಲೀನ್ ಮಾಡಬೇಕು ಅಂದರೆ ಇದು ಡಿಟರ್ಜೆಂಟ್ ಟ್ರೇ, ಇದು ಒಂದು ಕ್ಲೀನ್ ಮಾಡಬೇಕು. ಇದು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಟಬ್ ಕ್ಲೀನ್ ಮಾಡಬೇಕು. ಆಮೇಲೆ ಇದು ಗ್ಯಾಸ್ಕೆಟ್ಟು, ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಇದು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಇಲ್ಲೊಂದು ಎಲ್ಲ ಡಸ್ಟ್ ಇಲ್ಲಿ ಜಮಾ ಆಗುತ್ತೆ. ಆಮೇಲೆ ಬಟನ್ಸು ಏನಾದರೂ ಇದ್ದರೆ ಇದರಲ್ಲಿರುತ್ತೆ. ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಹಿಂದ್ಗಡೆ ಫಿಲ್ಟ್ರ್ ಇರುತ್ತೆ. ಇದನ್ನು ನಾವು ಜಸ್ಟ್ ತಿರುಗಿಸಿ ಓಪನ್ ಮಾಡಿಕೊಂಡು ಇಲ್ಲಿ ಒಳಗಡೆ ಫಿಲ್ಟ್ರ್ ಇರುತ್ತೆ. ಈ ಫಿಲ್ಟ್ರ್ ಒಂದು ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ಟಬ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಳಗಡೆ ಎಲ್ಲ ಹೋಲ್ ಇದೆಯಲ್ಲ, ಇದು ತುಂಬ ದಿನ ಆದಮೇಲೆ ಅದು ಒಂದೊಂದು ಕ್ಲೋಸ್ ಆಗುತ್ತೆ. ಹಾಗಾಗಿ ಟಬ್ ಕ್ಲೀನ್ ಮಾಡೋದ್ರಿಂದ ಅದೆಲ್ಲ ನೀಟಾಗಿ ಕ್ಲೀನಾಗಿರುತ್ತೆ. ಮತ್ತು ಇಲ್ಲಿ ಇದ್ರ ಒಳಗಡೆ ತುಂಬ ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇಲ್ಲೆಲ್ಲ ಗಲೀಜಾಗಿದೆ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ನೋಡಿ, ಇದನ್ನು ನಾನೀಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಕವರ್ ಪೂರ್ತಿ ನಾವು ಇದ್ರ ಒಳಗಡೆ ಹಾಕ್ಬಿಡ್ಬೇಕು ಡೈರೆಕ್ಟಾಗಿ. ಇದನ್ನು ಕ್ಲೋಸ್ ಮಾಡಿ ನೋಡಿ, ಇಲ್ಲಿ ಆಫಲ್ಲಿದೆ. ಇದು ಟಬ್ ಕ್ಲೀನಿಗೆ ಇಟ್ಕೊಂಡು ನೋಡಿ, ಇಲ್ಲಿ ಇದು 2 ಬಟನ್ ಜೋರಾಗಿ ಒಂದು 3 ಸೆಕೆಂಡ್ನ ನಾವು ಪ್ರೆಸ್ ಮಾಡಿ ಹಿಡ್ಕೋಬೇಕು. ನೋಡಿ, ಟಬ್ ಕ್ಲೀನಿಂಗ್ ಈಗ ಸ್ಟಾರ್ಟ್ ಮಾಡಬೇಕು. ನೋಡಿ, ಈಗ ನೀರು ತಗೋತಾ ಇದೆ ಒಳಗಡೆ. ನೋಡಿ, ಈಗ ತಿರುಗ್ತಾ ಇದೆ. ರೆಡ್ ಲೈಟ್ ಬಂದರೆ ಇದು ವಾಷಿಂಗ್ ಪೂರ್ತಿ ಮುಗ್ದಿದೆ ಅಂತ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿ, ಪೂರ್ತಿಯಾಗಿ ಒಳಗಡೆ ಚೆನ್ನಾಗೆಲ್ಲ ಕ್ಲೀನಾಗಿದೆ, ಶೈನಿಂಗ್ ಬಂದಿದೆ ಒಳಗಡೆ ಫುಲ್ಲು ಟಬ್ಬು. ನೋಡಿ, ಈಗ ಅದು ನಾವು ಯಾವಾಗಲೂ ಬಟ್ಟೆ ತೆಗೆದಾಗಲಿ ಯಾವಾಗಲೂ ಇಲ್ಲಿ ಒಳಗಡೆ ಸ್ವಲ್ಪ ಇಲ್ಲಿ ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಎಷ್ಟು ಗಲೀಜಿದೆ ಇಲ್ಲಿ. ಈ ಥರ ನಾವು ಇದನ್ನು ಒರೆಸ್ಕೋಬೇಕು ಅವಾಗವಾಗ. ನೋಡಿ, ಎರಡನೇದಾಗಿ ನಾನೀಗ ಡಿಟರ್ಜೆಂಟ್ ಟ್ರೇನ ನಾನು ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಪ್ರೆಸ್ ಅಂತ ಇಲ್ಲಿ ಬರೆದಿದೆ. ಇದನ್ನು ಪ್ರೆಸ್ ಮಾಡಿಬಿಟ್ಟು ನಾವು ಇದನ್ನು ಟ್ರೇನ ಆಚೆ ತೆಗೆದುಬಿಡ್ಬೇಕು. ನೋಡಿ ಎಷ್ಟು ಗಲೀಜಾಗಿದೆ. ಇದು ಪೂರ್ತಿಯಾಗಿ ನಾವೀಗ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದನ್ನು ನಾವು ಬ್ರಷಿಂದ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬ್ಯಾಕ್ ಸೈಡು ಮತ್ತು ಇಲ್ಲಿ ಒಳಗಡೆ ಹೊರಗಡೆ ಎಲ್ಲ ಕಡೆ ನೀಟಾಗೆ ಈ ಥರ ಬ್ರಷಿಂದ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನಾವು ತಿಂಗಳಿಗೆ ಒಂದು ಸಲನಾದರೂ ತೆಗೆದುಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನು ಹಾಳಾಗಲ್ಲ. ಈ ಥರ ಚಿಕ್ಕ ಬ್ರಷಿಂದ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲ, ಇನ್ನೊಂದು ಸ್ವಲ್ಪ ನೋಡಿ, ಈಗ ಕ್ಲೀನ್ ಆಯಿತು. ಇದನ್ನು ನಾವು ನೀರಿಂದ ಪೂರ್ತಿಯಾಗಿ ತೊಳ್ಕೊಂಡು ನೋಡಿ, ಈಗ ಕ್ಲೀನ್ ಆಯಿತು. ಇದು ಯಾವ ಥರ ಫಿಟ್ ಮಾಡೋದಂತ ತೋರಿಸ್ತೀನಿ. ಈಗ ಅಲ್ಲಿ ಒಳಗಡೆನೂ ಕ್ಲೀನ್ ಮಾಡ್ಕೋಬೇಕು. ಬನ್ನಿ, ಅದು ನೋಡ್ಕೊಳ್ಳೋಣ ಒಳಗಡೆ ಯಾವ ಥರ ಕ್ಲೀನ್ ಮಾಡೋದಂತ. ನೋಡಿ, ಒಂದು ಹಸಿ ಬಟ್ಟೆ ತೊಗೊಂಡು ಇದು ಪೂರ್ತಿಯಾಗಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು.
ಇದು ಕ್ಲೀನ್ ಆಯಿತು, ಇಲ್ಲಿ ಒಳಗಡೆನೂ ಎಲ್ಲ ಕ್ಲೀನ್ ಆಯಿತು. ಮತ್ತು ಇದು ಕ್ಲೀನ್ ಇರೋದ್ರಿಂದ ಡಿಟರ್ಜೆಂಟು ನೀಟಾಗಿ ವಾಷಿಂಗ್ ಮಿಷಿನ್ ಒಳಗಡೆ ಹೋಗುತ್ತೆ. ನೋಡಿ, ಮತ್ತೆ ನಾವು ಇದನ್ನು ಫಿಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಸ್ವಲ್ಪ ಒಳಗೆ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಆಚೆ ಬರಲ್ಲ. ಈಗ ಮೂರನೇದಾಗಿ ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ಪೂರ್ತಿ ಡಸ್ಟು ಮತ್ತು ಬಟನ್ಸು ಆ ಥರ ಏನಾದರೂ ಇದ್ದರೆ ಫುಲ್ಲು ಇದರಲ್ಲಿ ಇರುತ್ತೆ. ನೋಡಿ, ಇಲ್ಲೊಂದು ಪೈಪ್ ಇರುತ್ತೆ, ಇದನ್ನು ನಾವು ಓಪನ್ ಮಾಡಬೇಕು. ಇದರಲ್ಲಿ ನೀರೇನಾದರೂ ಇದ್ದರೆ ಆಚೆ ಬರುತ್ತೆ. ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು. ಈಗ ನೋಡಿ, ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ. ಇದೆಲ್ಲ ಪೂರ್ತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕೀಗ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಕೂದಲು, ಆಮೇಲೆ ಬಟನ್ಸ್ ಏನಾದರೂ ಬಟ್ಟೆದಿದ್ರೆ ಇದ್ರ ಒಳಗಡೆ ಬಂದು ಇಲ್ಲಿ ಬಿದ್ದಿರುತ್ತೆ. ನೋಡಿ, ಈಗ ಇಲ್ಲಿ ಒಳಗಡೆ ಎಲ್ಲ ಈಗ ಬ್ರಷಿಂದ ಪೂರ್ತಿಯಾಗಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ತಿಂಗಳಿಗೆ ಒಂದು ಸಲನಾದರೂ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು. ನೋಡಿ, ಇದನ್ನು ಮತ್ತೆ ಇದು ಟ್ರೇ ಆ ಕಡೆ ಹೋಗಿ ತೊಳ್ಕೊಂಡು ಬರ್ತೀನಿ ಇದನ್ನು. ಆಮೇಲೆ ಇದು ಬಟ್ಟೆಯಿಂದ ಇದು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪೂರ್ತಿಯಾಗಿ ಈಗ ಕ್ಲೀನ್ ಆಯಿತು. ಇದು ಮತ್ತೆ ಅಲ್ಲೇ ಫಿಕ್ಸ್ ಮಾಡ್ಬೇಕು ಇದನ್ನು. ನೋಡಿ, ಈ ಥರ ಇದೆಲ್ಲ ಒಳಗಡೆ ಕ್ಲೀನ್ ಆಯಿತು. ನೋಡಿ, ಈಗ ಇದು ಎಷ್ಟು ಗಲೀಜಾಗುತ್ತೆ. ಇದೆಲ್ಲ ಪೂರ್ತಿಯಾಗಿ ನೋಡಿ ಏನೇನೋ ಗಲೀಜಿದೆ. ಇದನ್ನೆಲ್ಲ ನಾವು ಬ್ರಷಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನ. ನೋಡಿ, ಈಗ ಇದೊಂದು ಟ್ರೇ, ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಎರಡು ಕ್ಲೀನ್ ಆಯ್ತು. ಈಗ ಬನ್ನಿ ಇದನ್ನು ಫಿಕ್ಸ್ ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿ, ಇಲ್ಲಿ ಈ ಥರ ಮಾರ್ಕ್ ಇದೆಯಲ್ಲ, ಅದಕ್ಕೆ ಇದು ಕರೆಕ್ಟಾಗಿ ಫಿಕ್ಸ್ ಆಗೋ ಥರ ಹಾಕಿ ಟೈಟಾಗಿ ಈ ಥರ ಕುಂಡಿಸ್ಕೊಂಡು ಇದನ್ನು ಫಿಕ್ಸ್ ಮಾಡಿದ್ರೆ ಆಯ್ತು ಇದು. ನೋಡಿ, ಈಗ ಬ್ಯಾಕ್ ಸೈಡ್ ಒಂದು ಫಿಲ್ಟ್ರ್ ಇದೆ, ಅದು ಫಿಲ್ಟ್ರು ಅದನ್ನು ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿದೆ ಫಿಲ್ಟ್ರು. ನಾನು ಫಸ್ಟ್ ನಲ್ಲಿ ಆಫ್ ಮಾಡಿ ಆಮೇಲೆ ಇದು ಫಿಲ್ಟ್ರನ್ನ ಓಪನ್ ಮಾಡ್ತೀನಿ. ಈಗ ನೋಡಿ, ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದು ಹೊರಗಡೆ ತೆಗಿಬೇಕಿದು. ನೋಡಿ, ಇದು ಫಿಲ್ಟ್ರು ನಮ್ಮದು ಕ್ಲೀನೇ ಇದೆ, ಹಾಗಾಗಿ ನಾನು ಸುಮ್ಮನೆ ಮೇಲೆ ಸ್ವಲ್ಪ ಒರೆಸ್ಕೊಂಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅದು ಪೈಪ್ನ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ತೋರಿಸ್ದೆ ಎಲ್ಲಿದೆ ಫಿಲ್ಟ್ರು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.